ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಸಹ ಇದ್ದಾರೆ. ಮೇಡಮ್ ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಮತ್ತೊಬ್ರು ಸಂಗೀತಾ ಹೊಳ್ಳ ಮಾಡೆಲ್, ಇವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಝೂಮ್ ಮೂಲಕ. ಎಸ್, ನಮಸ್ತೆ ಮೇಡಮ್ ವಿಜಯಲಕ್ಷ್ಮಿ ಮ್ಯಾಮ್. ಇವಾಗ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ ಮೇಡಮ್? ಅವರು ಕಾರ್ಡಿಯಾಲಜಿಸ್ಟ್, ವೆರಿ ಪಾಪ್ಯುಲರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್. ನನಗೆ ಬಹಳ ಖುಷಿ. ಇವಾಗ ನೋಡಿ ಶಂಕದಿಂದ ತೀರ್ಥ ಬರುತ್ತೆ, ಮೇಡಮ್ ಹೇಳ್ತಾರೆ ಕೇಳೋಣ. ಎಸ್ ಮೇಡಮ್, ಕಿಡ್ಸ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತ? ನೀವು ಕಿಡ್ಸ್ ಅಂತ ಹೇಳ್ಬಿಟ್ಟು ಹಾರ್ಟ್ ಅಟ್ಯಾಕನ್ನು ಸೇರಿಸ್ಬೇಡಿ, ಎರಡನ್ನೂ ಸೇರಿಸ್ಬೇಡಿ. ಯಾಕಂದರೆ ಕಿಡ್ಸ್ಗೆ ಸಾವು ಬರೋದು ಹೃದಯದ ಕಾಯಿಲೆ ಅಂದರೆ ಆನುವಂಶಿಕವಾಗಿ ಬಂದಂಥ ಕಂಜನೈಟಲ್ ಹಾರ್ಟ್ ಡಿಸೀಸ್ನಿಂದ. ನೀವು ಹಾರ್ಟ್ ಅಟ್ಯಾಕ್ ಅಂತಂದರೆ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿಯಲ್ಲಿ ಅಲ್ಲಿ ಬ್ಲಾಕ್ ಆಗಿಬಿಟ್ಟು ಹೃದಯಾಘಾತ ಆಗಿ ಸಾವು ಬರೋಕ್ಕೆ ಅದು ಬೇರೆ ಆಗತ್ತೆ. ಸೊ ಎರಡನ್ನೂ ಒಂದೇ ಪದದಲ್ಲಿ ಹೇಳ್ಬೇಡಿ. ಸೊ ಚಿಕ್ಕ ಮಕ್ಕಳಲ್ಲಿ ಬರೋದು ಕಂಜನೈಟಲ್ ಹಾರ್ಟ್ ಡಿಸೀಸು. ಅದಕ್ಕೆ ಒಂದು ಅಯೋಟಿಕ್ ಸ್ಟೆನೋಸಿಸ್ ಅಂದರೆ ಮಹಾಧಮನಿಯ ಬಾಗಿಲು ಹೆಬ್ಬಾಗಿಲು ಮುಚ್ಕೊಂಡಿದ್ದರೆ ಆ ಮಕ್ಕಳು ಓಡಿದಾಗ, ಬಸ್ ಹತ್ತುವಾಗ ಅಲ್ಲಿ ಸಾವಾಗುತ್ತೆ. ಇಲ್ಲ ಅಲ್ಕಪ್ಪ ಅಂತಂದ್ಬಿಟ್ಟು ಕೊರೊನರಿ ಆರ್ಟರಿ ಅಬ್ನಾರ್ಮಲ್ ಒರಿಜಿನ್ ಇದ್ದರೆ ಅವ್ರುಗಳು ಕೂಡ ಸಡನ್ ಆಗುತ್ತೆ. ಹೈಪೋಟ್ರೋಫಿಕ್ ಕಾರ್ಡಿಯೋಮೈಪತಿ ಅಂತಂತೀವಿ. ಹಾರ್ಟ್ ಅದು ಆನುವಂಶಿಕವಾಗಿ ಆಟೋಸೋಮಲ್ ಡಾಮಿನೆಂಟ್ ಇದರಿಂದ ಬಂದಿರುವಂಥದ್ದು. ಅಲ್ಲೂ ಕೂಡ ಓಡ್ತಾ ಇರುವಾಗ, ಆಡ್ತಾ ಇರಬೇಕಾದ್ರೆ ಕುಸಿದು ಬಿದ್ದು ಸಾಯ್ತಾರೆ. ಅಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರುತ್ತೆ. ಇದಲ್ಲದೆ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತ ಇರುತ್ತೆ. ಈಗ ತಾನೇ ಹೇಳಿದ್ರಲ್ಲ ಡಾಕ್ಟ್ರು, ಅಲ್ಲಿ ಇದ್ದಕ್ಕಿದ್ದಂಗೆ ಕುಸಿದು ಬೀಳ್ತಾರಂತೆ. ಒಂದು ಡೋರ್ ಬೆಲ್ ಆದರೆ, ಒಂದು ರಿಂಗ್ ಆದರೆ, ಆ ಕ್ಯೂಟಿ ಇದರಿಂದ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಇದ್ದವ್ರಿಗೆ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಪಟ 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 ಹೊಡ್ಕೊಂಡು ಅಲ್ಲೇ ಕುಸಿದು ಬೀಳ್ತಾರೆ. ಸೊ ಅದು ಬೇರೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಇತ್ತೀಚೆಗೆ ಯಾಕೆ ಯುವಕರಲ್ಲಿ ಇನ್ನೂ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇರೋದು ಅಂದರೆ ಮಕ್ಕಳಲ್ಲಲ್ಲ. ಅದು ಯಾಕೆ ಬರ್ತಾ ಇದೆ ಅಂತಂದರೆ ಅವರು ಮಾಡ್ತಾ ಇರುವಂಥ ತಪ್ಪು ದಾರಿ, ದುಶ್ಚಟಗಳು, ದುರಭ್ಯಾಸಗಳು ಮತ್ತು ತಪ್ಪು ದಾರಿಗೆ ಹೋಗ್ತಾ ಇರೋದು. ತಪ್ಪು ಅಂದರೆ ಏನು? ಈಗ ಅವರು ಯುವಕರಲ್ಲೂ ಕೂಡ ಒಬೆಸಿಟಿ ಬರ್ತಾ ಇದೆ. ಅವರು ವಿಲಾಸೀಕರಣ ಕೊಟ್ಟು ರಾತ್ರಿಯೆಲ್ಲ ಪಾರ್ಟಿ ಮಾಡಿಕೊಂಡು ಆ ಪಾರ್ಟಿ ಮೋಜು ಮಸ್ತಿ ಮಾಡುವಾಗ ಅಲ್ಲಿ ತಿನ್ನಬಾರ್ದನ್ನ ತಿಂದು, ಕುಡಿಬಾರ್ದನ್ನ ಕುಡಿದು, ಸೇದಬಾರ್ದನ್ನೆಲ್ಲ ಸೇದಿ ಬೆಳಗ್ಗೆ ಜಿಮ್ಗೆ ಹೋಗಿ ಅಲ್ಲಿ ಸಾಯ್ತಾರೆ. ಸೊ ಹಾಗಾಗಿ ಇವು ದುರಭ್ಯಾಸದಿಂದ ಹೆಚ್ಚು ಬರುತ್ತೆ ಹೊರತಾಗಿ ಅವರು ತಿಂತ ಇರೋ ಆಹಾರ ಮತ್ತು ಅವ್ರ ವಿಹಾರ ಮತ್ತು ವಿಚಾರ ಎಲ್ಲವನ್ನೂ ಬದಲಾಯಿಸುವಂಥ ಸಮಯ ಬಂದಿದೆ ಅಮ್ಮ. ಎಸ್, ಇನ್ನು ಸಂಗೀತ ಅವರೇ, ನಮ್ಮಂಥ ಯಂಗ್ ಜನ್ರೇಷನಲ್ಲೂ ಕೂಡ ಮೇಡಮ್ ಹೇಳ್ತಾ ಇದ್ರು ಜಾಸ್ತಿ ಕಾಣಿಸ್ಕೊಡುತ್ತೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು. ಸೊ ಇತ್ತೀಚೆಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆನೇ ಇದೆ. ಅದೇ ನಾವು ಯಾರೋ ಸೆಲೆಬ್ರಿಟಿಗಳಿಗೆ ಆಗಿದ ತಕ್ಷಣ ನಾವು ಓಡೋಗ್ಬಿಡ್ತೀವಿ, ಅಯ್ಯೋ ಅವ್ರಿಗೆ ಆಯಿತು ನಮಗೂ ಆಗುತ್ತೇನೋ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಇದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಸರ್ ಮತ್ತು ಮ್ಯಾಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ದೇ ಆರ್ ವೆಲ್ ನೋನ್ ಡಾಕ್ಟರ್ ಇನ್ ಕರ್ನಾಟಕ. ನಮ್ಗದು ಅವರ ಜೊತೆಗೆ ಡಿಸ್ಕಷನ್ ಮಾಡೋ ಒಂದು ಸೌಭಾಗ್ಯ ಸಿಕ್ಕಿದ್ರೆ ಐ ಆಮ್ ವೆರಿ ಹ್ಯಾಪಿ. ನೀವು ಕೇಳಿದ್ರಲ್ವಾ, ಅದಕ್ಕೆ ಏನು ರೀಸನ್ ಅಂತ ಹೇಳಿದರೆ, ಕೆಲವುದು ಈಗ ಚಿಕ್ಕ ಮಕ್ಕಳದ್ದು ಪ್ರಾಬ್ಲಮ್ ಏನು, ಚಿಕ್ಕ ಮಕ್ಕಳು ಅಂತಲ್ಲ ಎಲ್ಲರೂ ಹಾಗೆ. ಒಂದು ಸಲ ಜಂಕ್ ಫುಡ್ಗೆ ನೀವು ಅಡಿಕ್ಟ್ ಆಗಿಬಿಟ್ರೆ ಅದನ್ನು ತಪ್ಪಿಸೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಈಗ ನಮಗೆ ಯಂಗ್ಸ್ಟರ್ಸಿಗೆ ಗೊತ್ತಿದೆ, ಏಜ್ ಆದವರಿಗೆ ಗೊತ್ತಿರುತ್ತೆ ಹೆಚ್ಚು ಜಂಕ್ ಫುಡ್ ತಿನ್ನಬಾರ್ದು ಅಂತ. ಬಟ್ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಿರುತ್ತೆ, ಅವ್ರಿಗೆ ಯಾರು ಹೇಳೋರಿರಲ್ಲ. ಈಗ ಮನೆಯಲ್ಲಿ ಏನಂತ ಹೇಳಿದ್ರೆ ಇಬ್ಬರು ಕೂಡ ಬೋತ್ ಆಫ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್. ಈಗ ಮನೆಯಲ್ಲಿ ಅವರಿಗೆ ಜಸ್ಟ್ ಒಂದು ಟೈಮ್ ಪಾಸ್ ಮಾಡಬೇಕಂತ ಅವ್ರು ಏನೋ ಒಂದು ತಂದಿಟ್ಟಿರ್ತಾರೆ. ಅವ್ರಿಗೆ ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಆರೋಗ್ಯವಂತರಾಗಿ ನಾವಿರ್ತೇವೆ ಅದು ತಿಂದರೆ ಏನೂ ಗೊತ್ತಿರಲ್ಲ. ಈಗ ಏನಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ರೀಸನ್ ಅಂತ ಹೇಳಿದ್ರೆ ಜಂಕ್ ಫುಡ್ ಅನ್ನೋದು ಮಕ್ಕಳ ಒಂದು ಮೊದಲ ಆಯ್ಕೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಪಿಜ್ಜಾ ಇದೆ, ಬರ್ಗರ್ ಇದೆ, ಫ್ರೆಂಚ್ ಫ್ರೈಸ್ ಇದೆ, ಚಿಪ್ಸ್ ಇದೆ, ಕೋಲ್ಡ್ ಡ್ರಿಂಕ್ಸ್ ನಂಬರ್ 1. ಅದಕ್ಕೆಲ್ಲಾದ್ರೂ ನೀವು ಕೋಕಾ ಕೋಲಾ ಅಥವಾ ಯಾವುದು ಸ್ಪ್ರೈಟ್ ಅದಕ್ಕೆಲ್ಲ ಒಂದ್ಸಲ ಅಡಿಕ್ಟ್ ಆಗಿಬಿಟ್ರೆ ನಿಮಗೆ ಅದು ತಪ್ಪಿಸೋದಕ್ಕೆ ಆಗೋದಿಲ್ಲ. ಅದೇನಂತ ಹೇಳಿದ್ರೆ ಈಗ ಡ್ರಗ್ಸು, ಸ್ಮೋಕಿಂಗು, ಅದು ಆ ರೀತಿ ಅಡಿಕ್ಷನ್. ಅದು ನಮ್ದು ನಾಳೆನೂ ಅದೇ ಟೈಮಿಗೆ ಬೇಕನ್ನುತ್ತೆ. ಅದು ನಮ್ಮದು ಬ್ಲಡ್ ಹೇಗಂತ ಹೇಳಿದ್ರೆ ನಮ್ಗೆ ಅದು ಮತ್ತು ಬೇಕು. ಈಗ ಹೌದಲ್ಲ, ಹೇಗಂತ ಹೇಳಿದ್ರೆ ಒಂದು ಸಲ ನೀವು ತಿಂದರೆ ಮತ್ತು ತಿನ್ನುವಂಥ ಆಸೆ. ಅದೇ ನಾವು ಆರೋಗ್ಯಕರವಾದಂಥ ಇಡ್ಲಿ, ದೋಸೆ ಅದು ನಮ್ಗೆ ಬೇಡ. ಅದು 2 ತಿಂದ ಕೂಡಲೇ ಹೊಟ್ಟೆ ಸಾಕಂತ ಹೇಳುತ್ತೆ. ಅದು ಏನಂತ ಹೇಳಿದ್ರೆ ಡೋಪಮೈನ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದನ್ನೆಲ್ಲ ತಿಂದ ಕೂಡಲೇ. ಅದು ದೊಡ್ಡ ಪ್ರಾಬ್ಲಮ್. ಅದೇನಂತ ಹೇಳಿದ್ರೆ ಮತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಒಬೆಸಿಟಿ ಆಗ್ತಾ ಇದೆ, ಮಕ್ಕಳಲ್ಲಿ ಬೊಜ್ಜು ಜಾಸ್ತಿ ಆಗ್ತಾ ಇದೆ.
ಈಗ ಕಡಿಮೆ ವಯಸ್ಸಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ, ನೀವು ಪ್ರೋಮೋದಲ್ಲೇ ಹೇಳಿದ್ರಿ 10 ರಿಂದ 15 ವಯಸ್ಸಿನ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಈಗ ಯಾಕಂತ ಹೇಳಿದ್ರೆ ಅದಕ್ಕೆ ಅವ್ರು ಹೆಚ್ಚು ಬೊಜ್ಜು ಇರುವಂತ ಒಂದು ನಾ ಹೇಳಿದ್ರೆ ಜಂಕ್ ಫುಡ್ ತಿಂತಾರೆ. ಅದೇ ಏನಂತ ಹೇಳಿದ್ರೆ ಅದೆಲ್ಲ ತಿಂದ ಕೂಡಲೇ ನಿಮ್ಗೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತೂಕ ಹೆಚ್ಚಳ ಆಗ್ತದೆ, ಮತ್ತೆ ಕೊಬ್ಬು ಜಾಸ್ತಿ ಆಗುತ್ತೆ, ಫ್ಯಾಟಿ ಲಿವರ್ ಬರುತ್ತೆ, ಮಧುಮೇಹದಂತಹ ಅಪಾಯಗಳು ಬರ್ಬೋದು, ಮತ್ತೆ ಹೃದಯ ಮತ್ತೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಕೂಡ ಅದರಲ್ಲಿ ಬರುತ್ತೆ. ಈಗ ಅಧಿಕ ರಕ್ತದೊತ್ತಡ ಸಮಸ್ಯೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ಪಿಜ್ಜಾ ಬರ್ಗರ್ ಅದರಲ್ಲಿ ಹೆಚ್ಚು ಉಪ್ಪನ್ನು ಹಾಕಿರ್ತಾರೆ, ಮತ್ತೆ ಈ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಸಕ್ಕರೆ ಜಾಸ್ತಿ ಇರುತ್ತೆ. ಟ್ರಾನ್ಸ್ ಫ್ಯಾಟ್ ಇಂದ ಭವಿಷ್ಯದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಜಾಸ್ತಿ ಆಗಿರುತ್ತೆ. ಈಗ ಏನಂತ ಹೇಳಿದ್ರೆ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ಬ್ರೈನ್ ಇದು ಡೆವಲಪಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಪೌಷ್ಟಿಕಾಂಶ ಕೊರತೆಯಿಂದ ಇದ್ರೆ ಏಕಾಗ್ರತೆ ಇರ್ಬೋದು, ಒಂದು ಮೆಮೊರಿ ಪವರ್ ಇರ್ಬೋದು, ಓದಿನ ಕಡೆಗೆ ನಮಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಇದರಿಂದ ಇದಕ್ಕೆಲ್ಲ ಒಂದು ರೀಸನ್ ಅಂತಾನೆ ಹೇಳ್ಬೋದು ಶಿಲ್ಪಾ ಅವರೇ.